ಬಾಗಲಕೋಟೆ ಜಿಲ್ಲೆ ಹಿಂದೂಸ್ತಾನ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕರ್ನಾಟಕ ಜಿಲ್ಲಾ ಪ್ರಧಾನ ಘಟಕ ಬಾಗಲಕೋಟೆ ವತಿಯಿಂದ ಜಿಲ್ಲಾ ಕಾರ್ಯಾಲಯದ ಉದ್ಘಾಟನೆ ಹಾಗೂ ರೈಫಲ್ಸ್ ಶಸ್ತ್ರ ಮತ್ತು ವಾಕಿಟಾಕಿ ಉಪಕರಣಗಳ ಅನಾವರಣ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ಬಗ್ಗೆ ತರಬೇತಿ ಶಿಬಿರದಲ್ಲಿ ತರಬೇತಿ ಪಡೆದ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ವಿತರಣೆಯ ಉದ್ಘಾಟನಾ ಸಮಾರಂಭವು ದಿನಾಂಕ ಸೆಪ್ಟೆಂಬರ್ 28, 2025 ರಂದು ಮುಂಜಾನೆ 11 ಗಂಟೆಗೆ ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ 72 ಯೂನಿಟ್ ನಂಬರ 2 ರ ಶ್ರೀಜಿತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ ಭವನದ ಸಭಾಂಗಣದಲ್ಲಿ ರಾಜ್ಯ ಹಿಂದೂಸ್ಥಾನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಅಫ್ಸದಹಮದ ಬಿಜಡ್ರ ನೇತೃತ್ವದಲ್ಲಿ ಹಾಗೂ ಹೊಳೆಹುಚ್ಚೇಶ್ವರ ಸಂಸ್ಥೆ ಗುಳೆದಗುಡ್ಡದ ಉಪಾಧ್ಯಕ್ಷರಾದ ವೀರೇಶ ಶಿಂಧೆರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ರಾಜ್ಯಾಧ್ಯಕ್ಷ ಅಫ್ಸದಹಮದರು ತಮ್ಮುದ್ಘಾಟನಾಪರ ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದ ಜ್ಯೋತಿ ಎಸ್ರಾವ್ ಹಾಗೂ ರಾಜ್ಯ ಸಂಘಟನಾ ಆಯುಕ್ತರಾದ ರಶ್ಮಿ ರಾಣಿರು ಹಾಗೂ ಮಾಜಿ ಸೈನಿಕರಾದ ಮಲ್ಲಪ್ಪ ಬೆಳಗಲ್ರು ಅತಿಥಿಗಳ ಪರ ಮತ್ತು ಅಧ್ಯಕ್ಷತೆ ವಹಿಸಿದ ವೀರೇಶ ಶಿಂಧೆರು ಅಧ್ಯಕ್ಷೀಯ ಪರ ಹಾಗೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಜಿಲ್ಲಾ ತರಬೇತಿ ಅಧಿಕಾರಿಗಳಾದ ಮುಬಿನೆ ಮಿಸ್ರು ಪ್ರಶಸ್ತಿ ವಿತರಣೆ ಹಾಗೂ ಸಂಘ ಬೆಳವಣಿಗೆ ಹಾಗೂ ಸಶಸ್ತ್ರ ಬಳಕೆ ಪರ ಮಾತನಾಡಿ ಭವಿಷ್ಯದಲ್ಲಿ ಮಕ್ಕಳು ದೇಶದ ಸತ್ಪ್ರಜೆಗಳಾಗಲು ಶಾಲೆಯಲ್ಲಿ ಕಾರ್ಯಾಲಯ ನೀಡಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ನಂತರ ಜಿಲ್ಲೆಯ ವಿವಿಧ ತಾಲೂಕುಗಳ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಿಂದ ತರಬೇತಿ ಪಡೆದು ರಾಜ್ಯ ಪುರಸ್ಕಾರದವರೆಗೂ ತಲುಪಿದ್ದಿರಿ. ಆ ರಾಜ್ಯ ಪ್ರಶಸ್ತಿಗಳನ್ನು ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳಿಂದ ವಿತರಣೆಯಾಗಲಿದ್ದು, ಈ ತರಬೇತಿ ಪ್ರಶಸ್ತಿ ಪತ್ರಗಳು ನಿಮ್ಮ ವಿವಿಧ ವೃತ್ತಿಪರ ಶಿಕ್ಷಣ ಕೋರ್ಸ್ಗಳಿಗೆ ಪ್ರವೇಶಾತಿ ಮತ್ತು ಸರಕಾರಿ ಹುದ್ದೆಗೆ ಸೇರಲು ವಿಶೇಷ ಮೀಸಲು ಸ್ಥಾನದಡಿಯಲ್ಲಿ ಅವಕಾಶ ಪಡೆಯಲು ಸಹಕಾರಿಯಾಗಲಿದೆ ಎಂದರು. ನಂತರ ಕೇವಲ ರಾಜ್ಯ ಮಟ್ಟದವರೆಗೆ ತಲುಪಿದ್ದೆವೆ ಎಂದು ಕಡಿಗಣಿಸದೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯಲ್ಲಿ 108 ದೇಶ ಸೇವೆಯ ಇನ್ನಿತರ ವಿಷಯಗಳ ತರಬೇತಿ ಪಡೆದು ನಿಮ್ಮ ಗುರಿಯು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪಡೆಯುವ ಗುರಿ ನಿಮ್ಮದಾಗಲೆಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ನಂತರ ಮಕ್ಕಳು ಸೋಮಾರಿಗಳಾಗದೆ ಜಪಾನ ದೇಶ ಶಾಲಾ ಮಕ್ಕಳು ಸ್ವಗತವಾಗಿ ತಮ್ಮ ಕೆಲಸೆಂಬ ಮನೋಭಾವನೆಯಿಂದ ಶಾಲಾ ಶುಚಿತ್ವ ಮತ್ತು ನೈರ್ಮಲ್ಯ ಕಾಪಾಡುತ್ತಾರೆ. ಹಾಗೆಯೇ ನಮ್ಮ ದೇಶದ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯ ಬೆಳೆಸಿಕೊಂಡು ನೀವು ಸಹ ಸದೃಢ ದೇಶ ಕಟ್ಟುವ ಕೆಲಸ ನಿಮ್ಮದಾಗಬೇಕೆಂದು ಪ್ರಸ್ತಾಪಿಸಿದರು. ನಂತರ ಶಾಲಾ ಶಿಕ್ಷಣ ಮುಗಿದ ನಂತರ ಸಂಸ್ಥೆಯೊಂದಿಗೆ ಸಂಪರ್ಕ ಕಡಿದುಕೊಳ್ಳದಂತೆ ರೈಫಲ್ಸ್ ಬಳಕೆ ಹಾಗೂ ವಾಕಿಟಾಕಿ ಉಪಕರಣವು ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ವಹಿಸುವ ಮಹತ್ವದ ಪಾತ್ರ ಹಾಗೂ ಬಳಕೆಗೆ ಬೇಕಾಗುವ ಪರವಾನಗಿ ಪತ್ರ ಮತ್ತು ಬಳಕೆ ನಿಯಮಾವಳಿಗಳು ಸೇರಿ ಇನ್ನಿತರ ತರಬೇತಿಗಳ ಬಗ್ಗೆ ಮಾಹಿತಿ ನೀಡಿದರು. ನಂತರ ಮಕ್ಕಳು ಶಿಗಳಿದ್ದ ಹಾಗೆ ಅವು ಗಿಡವಾಗಿ ಮತ್ತು ಮರವಾಗಿ ಬೆಳೆಯಲು ಭದ್ರಬೇರುಗಳು ಅವಶ್ಯಕವಾಗಿದೆ. ಹಾಗೆಯೇ ದೇಶವೊಂದರ ಬೆಳವಣಿಗೆ ಮತ್ತು ಸಂರಕ್ಷಣೆಗೆ ಭಾವಿ ಸತ್ಪ್ರಜೆಗಳಾದ ನಿಮ್ಮನ್ನು ಗಟ್ಟಿಬೇರುಗಳಾಗಿಸುವ ಕೆಲಸ ಮಾಡುವುದೇ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯ ಕೆಲಸವಾಗಿದೆ ಎಂದು ಪ್ರತಿಪಾದಿಸಿದರು. ನಂತರ ತರಬೇತಿ ಪ್ರಶಸ್ತಿ ಪಡೆದ ಶಿಬಿರಾರ್ಥಿ ವಿದ್ಯಾರ್ಥಿಗಳು ನೀವು ಕಲಿತಿದ್ದನ್ನು ಕುಟುಂಬ, ನೆರೆಹೊರೆ ಹಾಗೂ ಗ್ರಾಮದಿಂದ ರಾಷ್ಟ್ರದವರೆಗೆ ಪಸರಿಸುವ ಕೆಲಸವು ನಿಮ್ಮದಾಗಲೆಂದು ಕರೆ ನೀಡಿದರು. ನಂತರ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯನ್ನು ಜಾನ್ ಬೇಡನ್ ಪೋವೆಲ ದಂಪತಿಗಳು ಹುಟ್ಟುಹಾಕಲು ಪ್ರಾಣ ಹೋದರೂ ಸರಿ ದೇಶವನ್ನು ಸಂರಕ್ಷಿಸುವ ಮನೋಭಾವ ಬೆಳೆಯಬೇಕೆಂಬ ಆಶಯದೊಂದಿಗೆ ಸ್ಥಾಪನೆ ಮಾಡಿದ್ದಾಗಿದೆ. ಆ ಬೆನ್ನಲೆಯಲ್ಲಿ ಭವಿಷ್ಯದ ಭಾರತದ ಪ್ರಜೆಗಳಾದ ತಾವು ತಂದೆ ತಾಯಿಗಳಿಗೆ, ಗುರುಗಳಿಗೆ ಗೌರವಿಸುತ್ತಾ ನಮ್ಮ ದೇಶದ ಸತ್ಸಂಪ್ರದಾಯ, ತತ್ವಸಿದ್ಧಾಂತ, ಸಂಸ್ಕೃತಿ ಪಾಲಿಸುತ್ತಾ ಯಾವುದೇ ಧರ್ಮ, ಮತ, ಪಂಥ, ರಾಜಕೀಯ ವಿಭಜಿಸುವ, ವಿಜೃಂಭಿಸುವ ದುಷ್ಟಕುತಂತ್ರ ಶಕ್ತಿಗಳಿಗೆ ಬಲಿಪಶುವಾಗದೆ ಸದೃಢ ಭಾರತ ಕಟ್ಟುವ ಗುರಿ ನಿಮ್ಮದಾಗಲೆಂದು ಶುಭ ಹಾರೈಸುತ್ತಾ ಕಿವಿಮಾತು ಹೇಳಿದರು. ನಂತರ 38 ಶಿಬಿರಾರ್ಥಿ ವಿದ್ಯಾರ್ಥಿಗಳಿಗೆ ತರಬೇತಿ ಪ್ರಶಸ್ತಿ ಪತ್ರ ವಿತರಣೆ ಜರುಗಿತು. ಹಾಗೂ ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿ ವಿದ್ಯಾರ್ಥಿಗಳಾದ ವೈಷ್ಣವಿ ಬೀಳಗಿ ಮತ್ತು ಕಾವೇರಿ ತಿಳಗಾರರು ನಿರೂಪಿಸಿದರೆ ತರಬೇತಿ ಮಾರ್ಗದರ್ಶಕರಾದ ರಾಜಶ್ರೀಕೆರು ವೇದಿಕೆ ಹಂಚಿಕೊಂಡಿದ್ದರು. ಹಾಗೂ ಜಿಲ್ಲಾ ಯೋಜನಾಧಿಕಾರಿಗಳಾದ ರಾಜು ಕಿರಸೂರ ಸೇರಿ ಇತರೆ ಅತಿಥಿಗಳು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಸಹಾಯಕ ಆಯೋಜನಾಧಿಕಾರಿ ಆಬೀದ ಕಂದಗಲ್, ಸಹಾಯಕ ತರಬೇತಿ ಮಾರ್ಗದರ್ಶಕರಾದ ಪ್ರಜಾಕಥಾ ಸಾರಂಗಮಠರು ಹಾಗೂ ಶಾಲಾ ಶಿಕ್ಷಕರು, ಶಿಬಿರಾರ್ಥಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ, ನವನಗರ ಬಾಗಲಕೋಟೆ. ಶೆಟ್ಟರ್ PU ಕಾಲೇಜ್
ಶ್ರೀ ಹೊಳೆ ಹುಚ್ಚೇಶ್ವರ ಪ್ಯಾರಾಮೆಡಿಕಲ್ ಕಾಲೇಜ್ ಪಬ್ಲಿಕ್ ಸ್ಕೂಲ್ ಗುಳೇದಗುಡ್ಡ ಹಾಗೂ ಶ್ರೀಜಿ ಹೊಳಬಸು ಶೆಟ್ಟರ್ ಸರ್ ರವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ Special clap, go! ಈ ಆಫೀಸ್ ಮಾಡೋದು ತುಂಬ ಚೆನ್ನಾಗಿದೆ. ಯಾಕಂತಂದರೆ ನಾವೆಲ್ಲ ನಮ್ಮ ಆಕ್ಟಿವಿಟೀಸ್ ಶಾಲೆಗಳಲ್ಲಿ ಇರೋದ್ರಿಂದ ಸ್ಕೂಲುಗಳಲ್ಲಿ ಸ್ಕೂಲಲ್ಲಿ ಇರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಸ್ಪೆಷಲಿ ಈ ಸ್ಕೂಲು ಆಫೀಸ್ ಕೊಟ್ಟಿರೋದಕ್ಕೆ ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಅಭಿನಂದನೆ. ಇವೆಲ್ಲ ದೇಶಕ್ಕಾಗಿ ಕೆಲಸ ಮಾಡೋರು, ದುಡಿಯೋರು, ಅದು ಒಳ್ಳೆ ಕೆಲಸ ಮಾಡೋರು, ಮುಂದೆ ಒಳ್ಳೆ ಪ್ರಜೆಗಳಾಗ್ತಕ್ಕಂಥದ್ದು ನಿಮ್ಮೊಂದು ಒಳ್ಳೆಯದಕ್ಕೆ. ಆಮೇಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸ್ಪೋರ್ಟ್ಸ್ ಡಿಸಿಪ್ಲಿನ್ ಆಗಿ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ಅದನ್ನು ಅರ್ಥ ಮಾಡಿಕೊಂಡು ಜಾಗನ ಕೊಟ್ಟಿದ್ದಾರೆ. ಸೊ ಎಲ್ಲ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಸ್ಟೇಟ್ ಕಮಿಟಿ ಪರವಾಗಿ ಶುಭಾಶಯಗಳು ಹೇಳ್ತಾ ಅನ್ಕೊಳ್ತೀವಲ್ವಾ, ಎಲ್ಲ ರಾಜ್ಯ ಪುರಸ್ಕಾರ ಮುಗ್ದಿರೋದೇ ಬಂದಿದ್ದೀರ. ನೀವೆಲ್ಲ ಸರ್ಟಿಫಿಕೇಟ್ಸು ರೆಡಿ ಆಗಿದೆ. ನಿಮಗೆ ನಾವು ಒಳ್ಳೆ ಗಣ್ಯ ವ್ಯಕ್ತಿಗಳ ಕಡೆಯಿಂದ ನಿಮಗೆ ಕೊಡಿಸ್ಬೇಕಂತೇಳಿ ರಾಜ್ಯ ಪುರಸ್ಕಾರ ಆದಮೇಲೆ ಎಜುಕೇಷನ್ ಮಿನಿಸ್ಟ್ರು ಅಥವಾ ಮುಖ್ಯಮಂತ್ರಿಗಳು ಅಥವಾ ಗವರ್ನರ್ ರಾಜ್ಯಪಾಲ ಈ 3 ಜನ ಕೈಯಲ್ಲಿ ನಿಮಗೆ ಆನರ್ ಮಾಡಿಸ್ಬೇಕು. ಸೊ ಫಸ್ಟ್ ಪ್ರಿಫರೆನ್ಸು ಗವರ್ನರ್ ಆಫ್ ಕರ್ನಾಟಕ, ರಾಜ್ಯಪಾಲ ಯಾರಾಗ್ತಾರೆ, ಕರ್ನಾಟಕ ರಾಜ್ಯದ ಮೊದಲನೇ ಪ್ರಜೆ ಅವಕ್ಕೆ ಕೊಡಿಸ್ಬೇಕು ಅನ್ನೋ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ ಅವಾಗಲಿಂದ. ಸೊ ಅದನ್ನು ನಾವು ಆದಷ್ಟು ಬೇಗ ಮಾಡ್ತೀವಿ. ಯಾಕಂತಂದ್ರೆ ಎಷ್ಟು ಡಿಸಿಪ್ಲಿನ್ ಪ್ರಭಾವ ಇರುತ್ತೆ ರಾಜ್ಯ ಪುರಸ್ಕಾರ ಅಂತಂದ್ರೆ, ನಮಗೆ ನಮ್ಮ ಮಿಲಿಟರಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇವ್ರಿಗೆ ಗೊತ್ತಿದೆ ಆ ಮಿಲಿಟರಿನಲ್ಲಿ ಹೇಗೆ ಒಂದು ನಿಮಿಷ ಒಂದು ಸೆಕೆಂಡ್ ಇಂಪಾರ್ಟೆಂಟ್ ಇರುತ್ತೆ, ಎಷ್ಟು ಡಿಸಿಪ್ಲಿನ್ ಇರುತ್ತೋ ಆ ರೀತಿ ನಾವು 1 ಗಂಟೆ ಪ್ರೋಗ್ರಾಮ್ನಲ್ಲಿ ನಾವು ಅರ್ಧ ದಿವಸ ಮಾಡ್ತಕ್ಕಂಥ ಕೆಲಸ ಒಂದೇ 1 ಗಂಟೆಲಿ ಆಗುತ್ತೆ, ಅಷ್ಟು ಡಿಸಿಪ್ಲಿನ್ ಆಗುತ್ತೆ. ಅಭಿನಂದನೆಗಳು. ಇವೆಲ್ಲ ರಾಜ್ಯ ಪುರಸ್ಕಾರ ಕಂಪ್ಲೀಟ್ ಮಾಡಿದ್ದೀರ. ರಾಜ್ಯ ಪುರಸ್ಕಾರ ಕಂಪ್ಲೀಟ್ ಆದರೆ ನಿಮಗೆ ಮುಂದೆ ನಿಮ್ಮ ಎಜುಕೇಷನಲ್ಲಿ ನೀವು ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗು, ಮತ್ತು ರೈಲ್ವೇಸು, ಮತ್ತು ಆರ್ಮಿ, ಇಂಡಿಯನ್ ಪೊಲೀಸ್ ಸರ್ವಿಸಸ್, ಇದನ್ನೆಲ್ಲ ಇತರ ಸರ್ವಿಸಸ್ ನೀವು ಹೋದಾಗ ನಿಮ್ಮೆಲ್ಲರಿಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೊಟ್ಟಾಗಿ ನಿಮಗೆಲ್ಲ ಉಪಯೋಗ ಆಗುತ್ತೆ. ನಿಮಗೆ ಹೋಗಲಿಲ್ಲ. ಆಮೇಲೆ ಇನ್ನೂ ಮುಂದೆ ನಿಮಗೆ ರಾಷ್ಟ್ರ ಪುರಸ್ಕಾರ ಆಗ್ತೀವಿ. ಆ ರಾಷ್ಟ್ರ ಪುರಸ್ಕಾರ ಆದಮೇಲೆ ನಿಮಗೆ ಅದು ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ನಮ್ಮ ಯೂನಿಯನ್ ಮಿನಿಸ್ಟರ್, ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ರಾಷ್ಟ್ರಪತಿಗಳಾಗಿರ್ಬೋದು, ಈ 3 ಜನದ ಯಾರೋ ಒಬ್ಬರ ಕೈಯಲ್ಲಿ ಅದನ್ನು ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಸಿಲೆಬಸ್ಸು ರಾಷ್ಟ್ರ ಪುರಸ್ಕಾರ ಸಿಲೆಬಸ್ ಇರುತ್ತೆ. ಸೊ ಅಲ್ಲಿವರೆಗೂ ನೀವು ರೀಚ್ ಆಗೋದು. ಯೋಚನೆ ಮಾಡಿ, ರಾಷ್ಟ್ರಪತಿ ಭವನಕ್ಕೆ ಹೋಗಿ ನಾವು ರಾಷ್ಟ್ರಪತಿಗಳ ಹತ್ರ ಒಂದು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಎಷ್ಟು ದೊಡ್ಡ ಅಚೀವ್ಮೆಂಟ್ಸ್ ಮಾಡಿರೋ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ. ನಾನು ಒಂದ್ಸರಿ ನೋಡಿದೆ, ನಿಮಗೆ 16 ವರ್ಷ 15 ವರ್ಷಕ್ಕೆ ಅವಕಾಶ ಸಿಗ್ತಾ ಇದೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿನ ವೈಭವ, ಅಲ್ಲಿ ಹೆಂಗಿದೆ ರಾಷ್ಟ್ರಪತಿ ಭವನ, ಅದು ನೋಡಿದ್ರೆ ಎಲ್ಲ ಕಣ್ಣು ಸಾಲು, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಆ ಜಾಗದಲ್ಲಿ ಒಂದು ಅಚೀವ್ಮೆಂಟ್ ಮಾಡಿರೋ ಹೋಗೋದು, ಭಾರತ ರತ್ನ ತಗೊಳ್ಳೋದು, ಪದ್ಮಶ್ರೀ ತಗೊಳ್ಳೋದು, ಅರ್ಜುನ ಅವಾರ್ಡ್ ತಗೊಳ್ಳೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಅಚೀವ್ಮೆಂಟ್ ಮಾಡಿರೋ ಹೋಗ್ತಕ್ಕಂಥ ಜಾಗ. ಆ ಜಾಗಕ್ಕೆ ಹೋಗ್ತಕ್ಕಂಥ ಒಂದು ಏಕೈಕ ದಾರಿ ಏನಂತಂದ್ರೆ ನಿಮಗೆ ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದರಲ್ಲಿ ಪಾಸ್ ಆಗ್ತದೆ. ಸೊ ಹೋಪ್ ನೀವೆಲ್ಲ ಈಗ ರಾಜ್ಯ ಪುರಸ್ಕಾರ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಮುಂದೆ ರಾಷ್ಟ್ರ ಪುರಸ್ಕಾರನು ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ತೀರ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ನೀವು ಪಾಸ್ ಆಗಿ ಕಾಲೇಜ್ಗಳಿಗೆ ಕೂಡ ಈಗ ಡಿಸ್ಟ್ರಿಕ್ಟ್ ಕಮಿಟಿ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು. ಸ್ಕೂಲ್ ಬಿಟ್ಟರೆ ಕೂಡ ಯಾವಾಗ ಕ್ಯಾಂಪ್ ಇದೆ
ಯಾವಾಗ ನಮಗೆ ರಾಜ್ಯ ಪುರಸ್ಕಾರ ಟ್ರೈನಿಂಗ್ ಆಗುತ್ತೆ ಅಂತ ಹೇಳಿ ನೀವು ಕಾಲೇಜ್ ಹೋದಾಗ ನೀವು ರೇಂಜರ್ಸ್ ರೋಲ್ಸ್ ಆಗ್ತೀರಾ. ಈಗ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಗಿದ್ದೀರಾ. ಚಿಕ್ಕ ಮಕ್ಕಳಾದ್ರೆ ಕಬ್ಬುಲ್ಸ್ ಆಗ್ತಾರೆ. ನಮ್ಮಲ್ಲಿ ಡಿವಿಷನ್ಸ್ ಇರುತ್ತಲ್ಲ ಏಜ್ ವೈಸು 5 to 10, 10 to 16, 16 to 24 ಈ ಥರ. ಸೊ ನೀವೆಲ್ಲೇ ಇರಲಿ ಡಿಸ್ಟ್ರಿಕ್ಟ್ ಕಮಿಟಿ ಜೊತೆಯಲ್ಲಿ ಕನೆಕ್ಟಲ್ಲಿ ಇರಬೇಕು. ನಿಮ್ಮ ಕೋರ್ಸ್ನ ಯಾವತ್ತು ಅರ್ಧ ಬಿಡಬೇಡಿ, ಪೂರ್ತಿ ಮುಗಿಸ್ಕೊಳ್ಳಿ. ನಿಮಗೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಾಳೆ ರಿಸರ್ವೇಷನ್ ಸಿಗುತ್ತೆ. ಸೊ ಇದು ನಿಮಗೆ ಸಿಗ್ತಕ್ಕಂಥ ಬೆನಿಫಿಟ್. ಕಲಿತಿರುವಂಥ ವಿದ್ಯೆನ ಯಾವತ್ತು ನಾವು ಕಲಿತಿರುವಂಥ ವಿದ್ಯೆ ಅದು ವೇಸ್ಟ್ ಆಗಿ ಹೋಗೋದಿಲ್ಲ. ಎಲ್ಲರ ಉಪಯೋಗ ಆಗೇ ಆಗುತ್ತೆ. ಯಾರ ಉಪಯೋಗ ನಮ್ಗೆ ಉಪಯೋಗ ಆಗುತ್ತೆ. ಈಗ ನೀವು ಎಷ್ಟು ಡಿಸಿಪ್ಲಿನ್ ನಿಮ್ಮಲ್ಲಿ ಬಂದಿದೆ ಅಲ್ವಾ. ಈಗ ನಿಮಗೆ ಟೈಮ್ ಸೆನ್ಸ್ ಆಗಿರ್ಬೋದು, ನೀವು ಗೊತ್ತಿರ್ತಕ್ಕಂಥ ರೀತಿ, ನೀವು ಬಂದಿರ್ತಕ್ಕಂಥ ರೀತಿ, ನೀವು ವಿಶ್ ಮಾಡತಕ್ಕಂಥ ರೀತಿ, ನಿಮ್ಮ ಹಿರಿಯರಿಗೆ, ನಿಮ್ಮ ಟೀಚರ್ಸ್ಗೆ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದ್ದೀವಿ. ಸೊ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗಿದೆ ಇಲ್ವಾ? ಮನೇಲಿ ತಂದು ಅದು ಬಿಸಾಕೋದು ಇದು ಬಿಸಾಕೋದು ಕೇರ್ಲೆಸ್ ಮಾಡ್ತಿದ್ದು. ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಹೋದ್ಮೇಲೆ ಕ್ಯಾಂಪ್ಸಲ್ಲಿ 2 ವರ್ಷ ಇದ್ಮೇಲೆ ಅವ್ರ ಕೆಲಸ ಅವರೇ ಮಾಡೋದನ್ನ ಕಲ್ತಿದ್ದಾರೆ ಅಂತ ಹೇಳ್ತಾರೆ ಫೀಡ್ಬ್ಯಾಕ್ಸ್. ಸೊ ಹಾಗೆ ಇವತ್ತು ಅಷ್ಟೇ ಈಗ ನೋಡಿ, ಜಪಾನ್ ದೇಶದಲ್ಲಿ ನಾವು ಬೆಳಿಗ್ಗೆ ಮಾತಾಡ್ತಾ ಇದ್ವಿ. ಜಪಾನ್ ದೇಶದಲ್ಲಿ ಹೇಗಿದೆ ಸಿಸ್ಟಮ್ ಅಂತಂದ್ರೆ, ಬೆಳಿಗ್ಗೆ ಮಗು ಸ್ಕೂಲಿಗೆ ಬಂದ್ರೆ ಆ ಸ್ಕೂಲ್ ಕ್ಲಾಸ್ ರೂಮಲ್ಲಿ ಕಸ ಗುಡಿಸೋದ್ರಿಂದ ಹಿಡಿದು ಕ್ಲೀನ್ ಮಾಡೋದ್ರಿಂದ ಹಿಡಿದು ಅವ್ರ ವಾಶ್ರೂಮ್ನ ಕ್ಲೀನ್ ಮಾಡೋದ್ರಿಂದ ಹಿಡಿದು ಅವ್ರ ಟೇಬಲ್ ಅವ್ರ ಬೆಂಚು ಎಲ್ಲ ಡಿಸಿಪ್ಲಿನ್ ಆಗಿ ಬಂದು ಬೆಳಿಗ್ಗೆ ಅವ್ರು ಕ್ಲೀನ್ ಮಾಡ್ಕೊಂಡು ಕ್ಲಾಸಲ್ಲಿ ಕೂತ್ಕೊಂಡು ಸಂಜೆ ಹೋಗ್ಬಿಟ್ಟು ಹೋಗ್ತಾರೆ. ಅಂದ್ರೆ ಅಲ್ಲಿ ಅರ್ಥ ಏನಂತಂದ್ರೆ, ನಾವು ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಿದ್ದೀವಿ, ದುಡ್ಡು ಕೊಡ್ತೀವಿ, ನಾವೇನು ಮಾಡಬೇಕು ಅಂತಲ್ಲ. ನಮ್ಮ ಕೆಲಸ ಮಾಡೋದನ್ನ ನಾವೇ ಕಲಿಬೇಕು. ನಾವು ಸೋಮಾರಿಗಳಾಗಬಾರ್ದು ಅಂತೀವಿ. ನಾವು ದೊಡ್ಡದಾಗ್ತಾ ಆಗ್ತಾ ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡಿ ಅಚೀವ್ಮೆಂಟ್ ಮಾಡೋದ್ರ ಆಗಬೇಕು. ಈಗ ಚೈನಾದಲ್ಲಿ ನೋಡಿ, ಮನೆ ಫ್ಯಾಕ್ಟ್ರಿ, ಇಡೀ ಪ್ರಪಂಚಕ್ಕೆ ಅವರು ಎಕ್ಸ್ಪೋರ್ಟರ್ಸ್ ಅವರು. ಯಾಕೆ ಆಯ್ತು ಅಂತಂದ್ರೆ, ಅವರಲ್ಲಿ ಚಿಕ್ಕ ವಯಸ್ಸಲ್ಲಿ ಹಾರ್ಡ್ ವರ್ಕ್ ಮಾಡ್ತಕ್ಕಂಥದ್ದು, ಸ್ಕಿಲ್ಸು, ಟೆಕ್ನಾಲಜಿ, ಡಿಸಿಪ್ಲೀನು, ದೇಶ ಪ್ರೇಮ ಇದನ್ನೆಲ್ಲ ಹಾಕ್ತಾರೆ. ಇದು ನಾವು ಕಲಿಬೇಕು. ಅದನ್ನ ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳನ್ನ, ನಮ್ಮಲ್ಲಿ ಇರ್ತಕ್ಕಂಥ ರಿಸೋರ್ಸ್, ನಮ್ಮ ಭಾರತ ದೇಶದ ರಿಸೋರ್ಸು ಅವ್ರಿಗಿಂತ ಚೆನ್ನಾಗಿದೆ. ಸಂಸ್ಕೃತಿ ಇದೆ, ಸಂಪ್ರದಾಯ ಇದೆ, ಒಳ್ಳೆಯ ರಿಸೋರ್ಸ್ ಇದೆ. ದೊಡ್ಡ ಲಿಜೆಂಡ್ಸು, ಎಜುಕೇಟೆಡ್, ಗ್ರಾಜ್ಯುಯೇಷನ್ಸ್ ಮಾಡಿರ್ತಕ್ಕಂಥ ಹೋಗಿದ್ದಾರೆ. ಬೇರೆ ದೇಶಕ್ಕೆ ಹೋಗಿ ಅವರು ಸಹಾಯ ಮಾಡಿದ್ದಾರೆ. ಇಂಜಿನಿಯರ್ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಗೊತ್ತಿರೋದು, ಬೇರೆ ಬೇರೆ ದೇಶದಲ್ಲಿ ಹೋಗಿ ಯಾರೋ ಮಾಡತಕ್ಕಂಥ ಡ್ಯಾಮ್ಗಳನ್ನ ಕಟ್ಕೊಂಡು ಆ ರೀತಿಯಾದಂಥ ಒಳ್ಳೆ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ದೇಶದಲ್ಲಿ ನಾವಿಲ್ಲಿ ಮಾಡಿದ್ರೆ ನಾವು ಮಾಡ್ಬೋದು, ಅವ್ರಿಗಿಂತ ಚೆನ್ನಾಗಿ ಮಾಡ್ಬೋದು. ಅದಕ್ಕಾಗಿ ನಾವು ಇವಾಗಲಿಂದನೇ ಬೆಳೆಸ್ಕೋಬೇಕು ಈ ಪ್ರವೃತ್ತಿನ. ನೀವು ನಿಮ್ಮ ಮನೆಗಳಲ್ಲಿ ನೀವು ಕಲ್ತಿದ್ದನ್ನ ಹೇಳ್ಕೊಡ್ಬೇಕು. ನಾವು ಈ ಥರ ಕಲ್ತ್ವಿ, ಇದು ಡಿಸಿಪ್ಲಿನ್ ಹಿಂಗೆ ಮಾಡಬೇಕು. ನಿಮ್ಮ ಟ್ರೈನಿಂಗಲ್ಲಿ ನಾವು ಹೇಳ್ಕೊಡ್ತೀವಲ್ಲ, ನಾಟಿಂಗ್ಸ್ ಆಗಿರ್ಬೋದು, ಟೆಕ್ ಪಿಚಿಂಗ್ಸ್ ಆಗಿರ್ಬೋದು, ಮತ್ತೆ ಫಸ್ಟ್ ಏಡ್ ಆಗಿರ್ಬೋದು, ಏನಾದರೂ ಸಮಸ್ಯೆ ಆದರೆ ಹೇಗೆ ಅಂತ ರೆಸ್ಕ್ಯೂ ಮಾಡಬೇಕಂತೇಳಿ ರೆಡ್ ಕ್ರಾಸ್ ಸೊಸೈಟಿಯಿಂದ ಸಪೋರ್ಟ್ ತಗೊಂಡು, ಯಾರಾದರೂ ಏನಾದ್ರು ಆಕ್ಸಿಡೆಂಟ್ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು, ಎಮರ್ಜೆನ್ಸಿ ಇದಾದಾಗ ನೀವೇ ಒಂದು ರೆಸ್ಕ್ಯೂ ಮಾಡಬಹುದು, ನೀವೇ ಡಾಕ್ಟರ್ ಆಗ್ಬೋದು. ಅದು ಕೆಲವು ಟೆಕ್ನಿಕ್ಸ್, ಸ್ಕಿಲ್ಸ್ ಹೇಳ್ಕೊಡ್ತಾರೆ. ಅದೆಲ್ಲ ನಮಗೆ ಸಬ್ಜೆಕ್ಟ್ಸ್ ಇದೆ. ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂದರೆ ಸುಮ್ಮನೆ ನಾವು ಯೂನಿಫಾರ್ಮ್ ಹಾಕೊಂಡ್ಬಂದ್ವಿ, ಸಲ್ಯೂಟ್ ಮಾಡಿದ್ವಿ, ಚಪಾಳೆ ಹೊಡೆದ್ಬಿಟ್ವಿ, ಅಲ್ಲಿಗೆ ಎಂಟರ್ಟೈನ್ಮೆಂಟ್ ಮುಗಿಯೋಲ್ಲ. ಇದು ಇದರಲ್ಲಿ 108 ಸಬ್ಜೆಕ್ಟ್ಸ್ ಬರುತ್ತೆ. ಒಂದೊಂದು ಸಬ್ಜೆಕ್ಟು ಎಲಾಬ್ರೇಟ್ ಆಗಿ ಬಂದಿದ್ರೆ ನೀವು ಡಾಕ್ಟರ್ ಮಾಡೋ ಕೆಲಸ ಮಾಡ್ಬೋದು, ಒಬ್ಬ ಮಿಲಿಟರಿ ಮಾಡೋ ಕೆಲಸ ಮಾಡ್ಬೋದು, ಒಬ್ಬ ಪೊಲೀಸ್ ಮಾಡೋ ಕೆಲಸ ಮಾಡ್ಬೋದು, ಒಬ್ಬ ಟೀಚರ್ ಮಾಡೋ ಕೆಲಸ ಮಾಡ್ಬೋದು, ಒಬ್ಬ ಸೊಸೈಟಿಯಲ್ಲಿ ಜವಾಬ್ದಾರಿ ಇರುವಂಥ ನಾಗರಿಕ ಮಾಡೋ ಕೆಲಸ ಮಾಡ್ಬೋದು. ಇದೆಲ್ಲ ನಿಮಗೆ ಇದರಲ್ಲಿ ಬರುತ್ತೆ. ಇದನ್ನೆಲ್ಲ ನೀವು ಬ್ರೀಫಾಗಿ ಕಲಿಬೇಕು. ಈಗ ನೀವು ಒಂದು ಬೇಸಿಕ್ ಲೆವೆಲ್ ಮುಗಿಸಿ ಒಂದು ಅಡ್ವಾನ್ಸ್ ಲೆವೆಲ್ಗೆ ಬಂದಿದ್ದೀರ ಅಷ್ಟೇ, ಎಂಟರ್ ಮಾಡಿದ್ದೀರ. ಕಲಿಯತಕ್ಕಂಥದ್ದು ಇನ್ನು ತುಂಬ ಇದೆ. ಕಲಿತರೆ ನಿಮ್ಮ ನೀವು ಸುಧಾರಿಸ್ಕೋಬೋದು. ಒಂದನೇದು. ಎರಡನೇದು, ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನೋ ತಮ್ಮನೋ ತಂಗಿಯೋ ಯಾರಿದ್ದಾರೆ ಅವ್ರಿಗೂ ಹೇಳ್ಕೊಡ್ಬೋದು. ವಾತಾವರಣ ಹಂಗೆ ನಾವು ಕ್ಲೀನ್ ಮಾಡಬೇಕು. ನಮ್ಮಿಂದ ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೆಗೆ ಬಂದನ್ನು ಕಲಿಸ್ಬೇಕು. ನಮ್ಮ ಊರಿಗೆ, ನಮ್ಮ ಊರಿಂದ ನಮ್ಮ ಜಿಲ್ಲೆಗೆ, ನಮ್ಮ ಜಿಲ್ಲೆಯಿಂದ ನಮ್ಮ ರಾಜ್ಯ, ನಮ್ಮ ರಾಜ್ಯದ ನಮ್ಮ ದೇಶಕ್ಕೆ ಈ ರೀತಿ ನಾವು ಕೆಲಸ ಮಾಡೋದನ್ನ ಕಲಿಬೇಕು. ಯಾವತ್ತೂ ಅಷ್ಟೇ, ಏನೋ ಸಮಸ್ಯೆ ಬಂದಿದೆ, ಏನೋ ಒಂದು ಡಿಸಾಸ್ಟರ್ ಆಯಿತು, ಏನೋ ಸಮಸ್ಯೆ ಆಯಿತು ಅಂದರೆ ಯಾವತ್ತು ರೆಡಿ ಇರಬೇಕು. ರೆಡಿ ಇರಬೇಕಂದ್ರೆ ನಮ್ಮಲ್ಲಿ ಆ ಸ್ಕಿಲ್ಸ್ ಇರಬೇಕು, ಆ ಶಕ್ತಿ ಇರಬೇಕು, ಆ ತಿಳುವಳಿಕೆ ಇರಬೇಕು, ಗೊತ್ತಿರಬೇಕು. ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಇವತ್ತು ನಾವು ಇದನ್ನ ಇನಾಗ್ರೇಟ್ ಮಾಡಿದ್ದೀವಲ್ಲ, ಈ ಇದು ಹ್ಯಾಂಡ್ ಕಮ್ಯುನಿಕೇಷನ್, ಇದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್, ಹ್ಯಾಂಡ್ ಕಮ್ಯುನಿಕೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ನಾವು ಹ್ಯಾಂಡ್ ಕಮ್ಯುನಿಕೇಷನ್ ಇಂದ ನಮ್ಮ ಸ್ಟೇಟ್ ಅಸೋಸಿಯೇಟ್ ಆಗಿದೆ. ಡಾಕ್ಟರ್ ಸತ್ಯಪಾಲ್ ಅಂತೇಳಿ ಹ್ಯಾಂಡ್ ಕಮ್ಯುನಿಕೇಷನ್ ಡೈರೆಕ್ಟರ್, ಅವ್ರು ನಮ್ಮ ಮೆಂಬರು, ನಮ್ಮ ಸಂಸ್ಥೆ ಇದ್ದಾರೆ. ಸೊ ಅವ್ರ ಕಡೆಯಿಂದ ನಾವು ಎಕ್ಸಾಮ್ಸು ಮಾಡಿಸ್ತೀವಿ, ನಿಮಗೂ ಮಾಡಿಸ್ತೀವಿ. ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಫಸ್ಟ್ ಟ್ರೈನರ್ಸ್ ಆಗುತ್ತೆ, ಟ್ರೈನರ್ಸ್ ನಿಮ್ಗೆ ಹೇಳ್ಕೊಡ್ತೀವಿ. ಇಲ್ಲೆಲ್ಲಾದ್ರೂ ಲೈಸೆನ್ಸ್ ಬರುತ್ತೆ. ಆ ಲೈಸೆನ್ಸ್ ಇದ್ದರೆ ಮಾತ್ರ ಇದನ್ನು ಉಪಯೋಗಿಸೋದಕ್ಕೆ ಸಾಧ್ಯ. ಯಾಕಂತಂದ್ರೆ ಇದರಲ್ಲಿ ಫ್ರೀಕ್ವೆನ್ಸೀಸ್ ಇಟ್ಟಾಗ ಏನಾಗುತ್ತೆ, ಪೊಲೀಸ್ ಇಲಾಖೆದಾಗಿರ್ಬೋದು, ಕೆಲವು ಫ್ರೀಕ್ವೆನ್ಸೀಸ್ ಯಾವತ್ತಾದ್ರು ಮ್ಯಾಚ್ ಆದಾಗ ಕೆಲವು ಅಫಿಷಿಯಲ್ ಇದನ್ನ ಲೀಕ್ ಆಗುತ್ತೆ ಅಂತ ಹೇಳಿ ಅದಕ್ಕೊಂದು ಲಿಮಿಟೇಷನ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ಲೈಸೆನ್ಸ್ ಹೋಲ್ಡರ್ಸ್ ಇರ್ತಾರೆ, ಅದಕ್ಕೊಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸೀಸ್ ಕೊಡ್ತಾರೆ, ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಸೊ ಇದು ಒಂದು ಪಾರ್ಟ್ ನಿಮಗೆ ಟ್ರೈನಿಂಗ್. ಇದರಿಂದ ಏನಾಗುತ್ತೆ ಅಂದರೆ, ಏನಾದ್ರು ಡಿಸಾಸ್ಟರ್ಸ್ ಬಂದಾಗ, ಡಿಸಾಸ್ಟರ್ಸ್ ಅಂದರೆ ಪ್ರಕೃತಿ ವಿಕೋಪಗಳೇನಾದ್ರು ಬರುತ್ತಲ್ವ, ಭೂಕಂಪ ಆಯಿತು ಅಥವಾ ಮಳೆ ಜಾಸ್ತಿ ಬೀಳೋದ್ರಿಂದ ಏನಾದರೂ ಪ್ರಭಾವ ಆಯಿತು, ಇದೆಲ್ಲ ಆದಾಗ ಏನಾಗುತ್ತೆ, ಅವಾಗ ನಮ್ಮ ಮೊಬೈಲ್ ಫೋನ್ಸ್ ಹೋಗ್ಬಿಡುತ್ತೆ, ಟವರ್ಸ್ ಹೋಗ್ಬಿಡುತ್ತೆ,
ಲ್ಯಾಂಡ್ ಲೈನ್ಸ್ ಕೆಲಸ ಮಾಡಲ್ಲ, ರೆಸ್ಕ್ಯೂ ಮಾಡಬೇಕು, ಆ ಕಡೆ ಇರ್ತಾರೆ, ನಾವು ಈ ಕಡೆ ಇರ್ತೀವಿ, ಹೇಗೆ ಅವ್ರು ಕಾಪಾಡಬೇಕು ಅಂತಂದ್ರೆ ಅವಾಗ ಇದನ್ನು ಯೂಸ್ ಮಾಡ್ತೀವಿ. ಅವು ಇಲ್ಲಿಂದ ಅಲ್ಲಿ ಮೆಸೇಜ್ ಕೊಡ್ತಕ್ಕಂಥದ್ದು, ಇಲ್ಲಿ ಏನಾಗ್ತದೆ ಅಲ್ಲಿ ಬುಲೆಟ್ ರೈಫಲ್ಸ್ನ ನಿಮಗೆ ಬೇಸಿಕ್ ಆಗಿ ಅದನ್ನು ಹೇಗೆ ಕ್ಯಾರಿ ಮಾಡ್ತಾರೆ, ಅದನ್ನು ಹೇಗೆ ಉಪಯೋಗಿಸ್ತಾರೆ, ಏನು ಯೂಸ್ ಮಾಡ್ತಾರೆ, ಏನೇನು ಯೂಸಸ್ ಅಂತ ಹೇಳಿ ಬೇಸಿಕ್ ನಾಲೆಜ್ ಕೊಡ್ತಾರೆ. ಇನ್ನೂ ಬ್ರೀಫ್ ನಾಲೆಜ್ ಬೇಕು, ರಿಯಲ್ ವೆಪನ್ಸ್ ನೋಡಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೂ ನಮಗೆ ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಕೊಡ್ತಾರೆ. ಅವರು ಆರ್ಮ್ಸ್ ಇನ್ವೆಂಟ್ರಿ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ಪ್ರತಿಯೊಂದು ತೋರಿಸ್ಕೊಡ್ತಾರೆ. ಈ ಆರ್ಮ್ಸ್, ಇದು ರೈಫಲ್, ಪಿಸ್ಟಲ್ ಮತ್ತೆ AK-47 ಅವ್ರು ಏನೇನು ಯೂಸ್ ಮಾಡ್ತಾರೆ ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ನೋಡ್ಬೋದು, ಎಲ್ಲದನ್ನು ನೋಡ್ಬೋದು, ಕಲಿಬೋದು. ಅದು ಉಪಯೋಗಿಸ್ತಕ್ಕಂಥದ್ದು ನಿಮ್ಗೆ ಏಜ್ ತಕ್ಕವಾಗಿ ಯಾವಾಗ ಮಾಡಬೇಕು, ಏನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಅಂತ ಅವಾಗಲೇ ಮಾಡಬೇಕು. ನೋಡಿದ ತಕ್ಷಣ ಗನ್ನು ಉಪಯೋಗಿಸ್ಬಿಡ್ತೀನಿ ಅಂತ ಮಾಡೋದಕ್ಕಾಗೋದಿಲ್ಲ. ಇದರಲ್ಲೂ ತುಂಬ ವ್ಯತ್ಯಾಸಗಳಿರುತ್ತೆ, ತುಂಬ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಸ್ಟೆಪ್ಸ್ ಇದೆ. ಅದ್ರಲ್ಲಿ ಏನೇನು ರೆಸ್ಕ್ಯೂಸ್ ಮಾಡಬೇಕು, ಅದ್ರ ನೀರು ಮುಖಾಂತರ ಏನು ಹೆಲ್ಪ್ ಮಾಡ್ಬೋದು ಅಥವಾ ಏನು ತಿಳುವಳಿಕೆ ನಾವು ಕಲಿಬೋದು ಅನ್ನೋದು ಸೀಸ್ ಕೋರ್ಸಲ್ಲಿ ಗೊತ್ತಾಗುತ್ತೆ. ಅದು ಆದಷ್ಟು ಬೇಗ ನಾವು ಸೀಸ್ ಕೋರ್ಸ್ ಕೂಡ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ಕೊಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಬೇರೆ ಬೇರೆ ಏನೇನು ಸಬ್ಜೆಕ್ಟ್ಸ್ ಬರುತ್ತೆ, ಈ 108 ಸಬ್ಜೆಕ್ಟ್ಸಲ್ಲಿ ಎಲ್ಲರೂ ಸ್ಟೆಪ್ ಬೈ ಸ್ಟೆಪ್ ನಾವು ಕವರ್ ಮಾಡಬೇಕು. ನಾನು ಹೇಳಿದ್ರೆ ಎರಡು ನಾವೇನು ಮಾಡ್ತೇವೆ, ಯಾರು ತೊಂದರೆ ಬಂದಾಗ ಇದು ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ಕೂಡ ಹೇಳ್ಕೊಟ್ಟಿದ್ದಾರೆ ನಿಮಗೆ. ಆ ಕಾಲದಲ್ಲಿ ಡೈರೆಕ್ಷನ್ಸ್ ನೋಡ್ತಾ ಇರಲಿಲ್ಲ, ವಾಚ್ ಇರಲಿಲ್ಲ, ಇನ್ನೊಂದು ಮತ್ತೊಂದು ಇರಲಿಲ್ಲ. ಅವಾಗ ಏನು ಮಾಡ್ತಿದ್ರು, ಬಿಸಿಲು ನೋಡಿ, ಕಾಂಪಾಸ್ನ ನೋಡಿ, ಒಂದು ಕಟ್ಟಿನ ಇಟ್ಬಿಟ್ಟು ಆ ಕಟ್ಟಿನ ದಿಕ್ಕು ಹಿಂಗಿದಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ದಿಕ್ಕು ಹೇಳ್ತಿದ್ರೆ ಕಾಂಪಾಸ್ ಹೇಳ್ಕೊಂಡು ಕೊಡ್ಬೋದು ಟೆಕ್ನಾಲಜಿ. ಆ ಟೆಕ್ನಾಲಜಿ ನಂಬ್ಕೊಂಡಿರೋದಕ್ಕಾಗೋದಿಲ್ಲ. ಟೆಕ್ನಾಲಜಿ ಬೇಕು ನಮಗೆ, ಅದ್ರ ಜೊತೆ ನನಗೆ ಎನರ್ಜಿ ಅಂದ್ರೆ ಏನು ತಿಳುವಳಿಕೆ, ಮ್ಯಾನ್ಯುವಲ್ ಥಿಂಗ್ಸ್ ನಾವು ಕಲ್ತಿರ್ಬೇಕು. ಟೆಕ್ನಾಲಜಿನ ಮಿಕ್ಸ್ ಕಂಟ್ರಿ, ಅದು ನಮ್ಮ ರಾಜ್ಯಕ್ಕಿಂತ ಚಿಕ್ಕ ಕಂಟ್ರಿ ಇದ್ರೂ ಕೂಡ ಅಲ್ಲಿ ಕೂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲ ಕಂಟ್ರಿಗಳಲ್ಲೂ ಆ ದೇಶಗಳ ಏನು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಅಂತ ಮಾಡ್ತೀವಿ. ಲಾಸ್ಟ್ ಒಂದು 6 months ಬಿಫೋರು ಗೆಸ್ಟ್ ನಮಗೆ ಇಲ್ಲಿ US ಪ್ರೈಸ್ ಕೊಟ್ಟಿಂದ ಬರ್ತಿದ್ದೀವಿ. ನಿಮ್ಮ ಪದ್ಧತಿ ಮನೋಭಾವ ಏನಿರ್ತಲ್ಲ, ದೇಶನ ಕಾಪಾಡೋದಕ್ಕೆ ನಮ್ಮ ದೇಶ, ನಮ್ಮ ಪ್ರಾಣ ಬಂದ್ರೆ ನಾವು ದೇಶನ ಕಾಪಾಡ್ತೀವಿ ಅಂತ ಆ ಮನೋಭಾವ ಬರಬೇಕು ಅಂತ ಹೇಳಿ ಬ್ರಡನ್ ಫಾಲೋ ಸ್ಟಾರ್ಟ್ ಮಾಡಿದ್ರು. ಅವ್ರ ಬರ್ತ್ ಪ್ಲೇಸ್ ಬಂದು ಲಂಡನ್ನಲ್ಲಿದೆ. ಅಲ್ಲಿ ದೊಡ್ಡ ಮ್ಯೂಸಿಯಂ ಮಾಡಿದ್ದಾರೆ. ಎಲ್ಲ ಎಂಟೈರ್ ಹಿಸ್ಟ್ರಿಯಲ್ಲಿದೆ. ಯಾರಾದರೂ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಹೋದಾಗ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಮಕ್ಕಳು ಕರ್ಕೊಂಡು ತೋರಿಸ್ತಾರೆ. ಲೇಡಿ ಬ್ರಡನ್ ಪೌಲ್ ಮತ್ತು ಬ್ರಡನ್ ಪೌಲ್ ಅವರಿಬ್ಬರು ದಂಪತಿಗಳಿಂದ ಶುರು ಮಾಡಿ ಅಲ್ಲಿ ನೋಡಿದಾಗ ಎಲ್ಲ ಕಂಟ್ರಿಗಳಿಂದ ಬಂದಿದ್ದಾರೆ, ಎಲ್ಲ ಅಚೀವ್ಮೆಂಟ್ಸ್ ಮಾಡಿದ್ದಾರೆ, ಏನೇನು ಮಾಡಿ ಎಲ್ಲ ಅಲ್ಲಿದೆ. ನಮ್ಮ ಭಾರತ ದೇಶ ಕೂಡ ಅಲ್ಲಿದೆ. ನಾನು ನೋಡಿದೆ, ಅಲ್ಲಿದೆ, ತುಂಬ ಚೆನ್ನಾಗಿದೆ. ನಮಗೂ ಆಸೆ ಆಯಿತು, ನಾವು HSC ಇಂದ ಒಂದು ಬ್ಯಾಚ್ನ ಕರ್ಕೊಂಡು ಹೋಗ್ಬೇಕು ಅಂತ, ಏನು ಗೌರವ ಕೊಡಬೇಕು ಅನ್ನೋ ಒಂದು ನಿಮ್ಮಲ್ಲಿ ಆ ಗುಣ ಇದೆ. ಅದನ್ನ ಉಳಿಸ್ಕೊಳ್ಳಿ. ಟೆಕ್ನಾಲಜಿ ಬೆಳೀಲಿ, ಪ್ರಪಂಚ ಬೆಳೀಲಿ, ಎಲ್ಲನೂ ಮಾಡೋಣ. ಬಟ್ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಯಾವತ್ತೂ ನಾವು ಬಿಡಬಾರ್ದು. ನಾವು ಯಾವುದೇ ಧರ್ಮದವರಾಗಿರ್ಬೋದು, ನಾವು ಯಾವ ಧರ್ಮಕ್ಕೂ ಬಿಲಾಂಗ್ಸ್ ಆಗಿರ್ಬೋದು, ಎಲ್ಲ ಧರ್ಮದಲ್ಲೂ ಒಳ್ಳೆಯದನ್ನೇ ಹೇಳ್ಕೊಟ್ಟಿದ್ದಾರೆ. ನಾವು ಯಾವುದೇ ರಾಜಕೀಯ ಮಾತುಗಳಿಗೆ ಇನ್ನೊಂದು ಮತ್ತೊಂದಕ್ಕೆ ನಾವು ಬಲಿ ಆಗಬಾರ್ದು ಇವತ್ತು ಅಷ್ಟೇ. ಸ್ಪೆಷಲಿ ನಿಮ್ಮ ಮಕ್ಕಳು, ಯಾಕಂದ್ರೆ ನಿಮ್ಮಿಂದಾನೇ ನಾಳೆ ದೇಶ ಆಗೋದು. ನಿಮ್ಮಲ್ಲಿ ಯಾರು ನಾಳೆ ಏನಾಗ್ತಾರೋ ಗೊತ್ತಿಲ್ಲಲ್ಲ. ಇವತ್ತು ನಾವು ನಿಮ್ಮ ಜಾಗದಲ್ಲಿ ಕೂತಿದ್ವಿ, ಇಲ್ಲಿ ನಿಂತಿದ್ದೀವಿ. ನಾಳೆ ನೀವು ನಮ್ಮ ಜಾಗಕ್ಕೆ ಬರ್ತೀರಾ ಅಥವಾ ನಮ್ಮ ಜಾಗಕ್ಕೆ ನೀವು ಮೇಲೆ ಹೋಗ್ತಿರೋದು, ಹೌದಲ್ಲ? ನಾವು ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಯಾರಾದರೂ ಗಂಡ ವ್ಯಕ್ತಿಗೆ ಬಂದಾಗ ನಮಗೆ ಈ ಥರ ಏನಾದ್ರು ಹೇಳಿದಾಗ ಅದನ್ನೆಲ್ಲ ಕೇಳಿ ನಾವು ಬೆಳೆದು ನಾವು ಮನಸ್ಸಲ್ಲಿ ಆಗ್ಬೇಕಂತ ಇಟ್ಕೊಂಡು ಮುಂದೆ ಬಂದಿದ್ದೀವಿ. ನಾನು ಬಂದಾಗ ಅಲ್ಲಿ ಕೋರ್ಟ್ ನೋಡಿದೆ, ಕೋರ್ಟ್ ಬರ್ತಿದ್ದೆ ನೋಡಿ ಸ್ಕೂಲಲ್ಲಿ. ನಾವು ಏನು ಮಾತಾಡ್ಬೇಕಂದ್ರೆ ಹಾಗಿರ್ಬೇಕು ಅಂತಂದ್ರೆ ನಾವು ಏನು ಆಗ್ಬೇಕಂತಿದ್ದೀವಿ, ಹಾಗಿರ್ಬೇಕು, ಹಾಗೆ ಮಾತಾಡ್ಬೇಕಂತ. ಇಲ್ಲಿದೆ ನೋಡಿ, ಹೋಗಿ ಓದ್ಕೊಂಡು ಹೋಗಿ. ತುಂಬ ದೊಡ್ಡ ವಿಚಾರ, ದೊಡ್ಡ ಮಾತು. ಯಾಕಂತಂದ್ರೆ ನಾವು ಮಾಡೋ ಕೆಲಸ ಇದೆ ಅಲ್ವಾ, ನಾಳೆ ನಾವು ಏನು ಆಗ್ತೀವಿ ಅನ್ನೋದನ್ನ ತೋರಿಸ್ತೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮಾಂತಯ್ಯ ಶರಣಾಚಾರ್ಯ ಅವರು ಅಟೆಂಡ್ ಆಗಬೇಕಾಗಿತ್ತು. ನೀಟಾಗಿ ಚೆನ್ನಾಗಿ ಕೂತಿದ್ದೀರಿ, ಡಿಸಿಪ್ಲಿನ್ದಲ್ಲಿ ಇದ್ದೀರಿ, ರಾಜ್ಯ ಮಟ್ಟಕ್ಕೆ ಆಯ್ಕೆನೂ ಆಗ್ತಾ ಇದ್ದೀರಿ. ಇನ್ನೊಂದು ಈಗ ನೀಟ್ ಮತ್ತು CET-ಯಲ್ಲಿ ಈಗ ಡಿಫ್ರೆಂಟ್ ಇವು ಇರ್ತದೆ ಸರ್. ಕ್ರೀಡಾದ್ದು ಇರ್ತದೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್, SC ST. ಅದೇ ರೀತಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕೋಟಾನೂ ಇರ್ತದೆ. ಅವ್ರು ಸರ್ ಆಗ ಹೇಳಿದರು, ಅದು ಒಂದು ನಿಮಗೆ ಅಟ್ ದ CET ರಿಸಲ್ಟ್ನಲ್ಲಿ ಇದು ಒಂದು ಕೌಂಟ್ ಆದರೆ ಒಳ್ಳೆಯ ಒಂದು ನಿಮ್ಗೆ ಬ್ರ್ಯಾಂಚು ಸಿಗ್ಬೋದು. ಆಮೇಲೆ ನೀಟ್ ಎಕ್ಸಾಮ್ದಲ್ಲಿ ನಿಮ್ಗೆ ಮೆಡಿಕಲ್ ಸೀಟ್ಗೂ ಅಪ್ರೋಚ್ ಮಾಡ್ಕೋಬೋದು. ಒಳ್ಳೆಯದು ಇದೆ ಸ್ಕೌಟ್ ಆ್ಯಂಡ್ ಗೈಡ್ಸು. ಇದರ ಸರಿಯಾಗಿ ಉಪಯೋಗ ಮಾಡಿಕೊಂಡು ನೀವು ಸಶಕ್ತರಾಗ್ತೀರಂತ ನಾವು ಭಾವಿಸಿ ತರಬೇಕು. ಒಂದು ಮನೆ ಕಟ್ಟಬೇಕಾದ್ರೆ ತರಬೇಕು, ಫೌಂಡೇಶನ್ ಇರಾಕ್ ಒಂದು ನ್ಯಾಯ ಎಲ್ಲ ಏನು ಮಾಡಕ್ಕೆ ಮಾಡಿ ನಮ್ಮ ಕಿಮ್ಸೂರ್ ಸರ್ ಆಯಿತು ಮತ್ತು ಮೇಡಮ್ ಅವರಾಯಿತು, ಹೋಗಿ ಸರ್ ಆಯಿತು, ಭಾಳ ಕಷ್ಟಪಟ್ಟಿದ್ದಾರೆ ಸಲುವಾಗಿ. ಅಡ್ಡಿ ಇಲ್ಲ, ಏನಾಗಲಿ, ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ರಿ. ಎರಡನೇ ವಿಷಯ ಏನಂತಂದ್ರೆ ಸರ್ಗೂ ಏನಾಯಿತು, ನಮ್ಮ ಚೇರ್ಮನ್ ಸರ್ಗೂ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಮಾನ ಐತಿ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಮಕ್ಕಳಾಗಲಿ ಅವರೇ ಆಗಲಿ.
ಎರಡನೇ ವಿಷಯ ಒಂದು ವೆಪನ್ ಬಗ್ಗೆ ನಾನು ಎರಡು ಮಾತು ಹೇಳ್ಬೇಕಂತೀನಿ ಮಕ್ಕಳಲ್ಲಿ. ಇದೇ ಒಂದು ಗಾದಿ ಮಾತು ಇದೆ, ಏನಂದ್ರೆ ಹತಿಯಾರ್ ಕಾ ಕವಿ ಕ್ಯಾ ಕಿಲೋಣ ಮತ್ ಸಮझ ಮಕ್ಕಳ. ಇದು ಏನು ವೆಪನ್ ಐತಲ್ಲ ಅದು ಆಟಿಕೆ ಸಾಮಾನು ಅಂತ ತಿಳ್ಕೊಬೇಡ್ರಿ ಯಾವಾಗಲೂ. ಎರಡನೇ ವಿಷಯ ಹತಿಯಾರ್ ಕವಿ ಬಿ ಬರಾ ಹುವಾ ಸಮझना चाहिए. ಯಾವಾಗ ಹತಿಯಾರ್ ಅಲ್ಲಿ ಎಂಟಿ ಇರಲಿ ಏನೇ ಇರಲಿ ನಿಮ್ಮ ಮನಸ್ಸಿನಾಗ ಏನಿರ್ಬೇಕಂದ್ರೆ ಎನಿ ಟೈಮ್ ಅದು ತುಂಬಿದ್ದೈತೆ ಅಂತ ತಿಳ್ಕೊಬೇಕು. ಇದು ರೂಲ್ ಇದೆ. ಆ ನಂತರ हथियार को यूजर बनो, डिजाइनर नहीं बनना. हथियार का साथ आप एक यूजर है. यूजर ಅಂತಂದ್ರೆ ಇದು ಒಂದು ನಮಗೊಂದು ಈ ಬೈಕ್ ಕೊಟ್ಟರೆ ಇದನ್ನ ನಾನು ಯೂಸ್ ಮಾಡ್ಬೇಕಷ್ಟೇ, ಇದನ್ನ ರಿಪೇರಿ ಮಾಡಿ ಇದನ್ನ ತಳಕ್ಕೆ ಹುಡುಕ್ ಹಾಕ್ತೀನಿ ಅನ್ನೋ ವಿಚಾರ ಬರಬಾರ್ದು ತಲೆಯಾಗ. ಅದು ಬಹಳ ಮಕ್ಕಳಲ್ಲಿ 100% ಬರ್ತದೆ. डिजाइनर बनने से नुकसान हो सकता है. आनंतर वेपन का कभी भी अपनों का सामने उसका बैरल कभी नहीं करना. ಇದು ಒಂದು ನಾಲ್ಕೈದು ರೂಲ್ ಏನೈತೆ ಅಂದ್ರೆ ಬೇಸಿಕಲಿ ಬರ್ತದೆ. ಕभी भी ಯಾವುದೇ ವೆಪನ್ ಇದ್ರೂ ಕೂಡ ನಮ್ಮ ಜನರ ಹತ್ರ ಅದ್ರ ಬ್ಯಾರಲ್ನ ಎಂದೂ ಮಾಡಬೇಕು. ಮತ್ತಲಬ್ ಜೋ ಅದು ಬ್ಯಾರಲ್ ಇರ್ತಲ್ಲ ಮುಂದೆ ಅದನ್ನ ಎಂದೂ ಮಾಡಕ್ಕೆ ಹೋಗ್ಬೇಕು. ದೃಪದ ಮತ್ತು ಕೆಳಗ ಮಟ್ಟದಿಂದ ನೀವು ಕರ್ಕೊಂಡು ಬಂದು ನೋಡಿದ್ವಿ. ನಮ್ಮ ಊರಾಗ ಒಂದು ಕುಡ್ಲ ಸಂಘದ ಕ್ಯಾಂಪಿಗೂ ಬಂದಿದ್ವಿ ನಾವು. ಆ ನಂತರ ಮಹಾಕೂಟ ಕ್ಯಾಂಪಿಗೂ ಬಂದಿದ್ವಿ. ಬಹಳ ಚೇಂಜಸ್ ಕಾಣಕತ್ತೈತಿ. ನಾವು ಹ್ಯಾಂಗ್ ಕಾಣಕತ್ತೀರಿ ಇದೆ ಬಂದಿವತ್ತು ಇದನ್ನ ಓಪನಿಂಗ್ ಸೆರೆಮನಿ ಮಾಡಿರೋದು. ಜೊತೆಗೆ ಏನಂತ ಹೇಳಿದ್ರೆ ನಮಗೆ ಫಸ್ಟ್ ಈ ಸ್ಕೂಲ್ಗೆ ಬಂದಿದ ತಕ್ಷಣ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಆ ಕೋಟ್ ನೋಡಿದ್ವಿ, ಎಜುಕೇಶನ್ ಇಸ್, ಯಾರಾದ್ರೂ ಓದಿದ್ರ? ಜೀವನಕ್ಕೆ ಒಂದು ಪ್ರಿಪರೇಷನ್ ಅಲ್ಲ, ಆದ್ರೆ ಎಜುಕೇಶನ್ ಇಟ್ ಸೆಲ್ಫ್ ಇಸ್ ಲೈಫ್. ಶಿಕ್ಷಣನೇ ಜೀವನ ಅಲ್ವಾ? ನಿಜ ಅನ್ಸುತ್ತಾ ಇಲ್ವಾ? ಯಾಕಂದ್ರೆ ನಮ್ಮ ಹತ್ರ ಆಸ್ತಿ ಅಂತಸ್ತು ಏನೇ ಇಲ್ಲದೆ ಇದ್ರು ನಮ್ಮ ಹತ್ರ ಒಂದು ಒಳ್ಳೆ ಶಿಕ್ಷಣ ಇದ್ರೆ ನಾವು ಒಂದು ಒಳ್ಳೆ ಹುದ್ದೆ ತಗೊಳ್ಬೋದು. ಮೈಸೂರು ಮಹಾರಾಜರು ಏನಿದ್ದಾರೆ ಅವ್ರು ನೀವು ಯೋಚನೆ ಮಾಡಿರ್ತೀರಾ, ಬರ್ತೀವಿ ನಾವಿಲ್ಲಿ ಕ್ಯಾಂಪ್ಸ್ ಅಟೆಂಡ್ ಮಾಡ್ತೀವಿ, ಯಾಕೆ ಬೇಕು ನಮಗೆ ಇದೊಂದು ಸ್ಕೌಟ್ಸ್ ಅಥವಾ ನಾವು ಯಾಕೆ ಇದನ್ನ ಕಲಿಬೇಕಂತ ಎಷ್ಟೋ ಸತಿ ನಮಗೆ ಅನ್ಸುತ್ತೆ. ನೀವೆಲ್ಲ ಒಂದು ಸಸಿಗಳ ತರ, ಈ ಒಂದು ಸಸಿಗಳಿಗೆ ಒಂದು ಪ್ಲಾಂಟ್ ಅಂತ ಏನಿರುತ್ತೆ ಅದಕ್ಕೆ ರೂಟ್ಸ್ ಎಷ್ಟು ಮುಖ್ಯನೋ, ಒಂದು ಗಿಡಕ್ಕೆ ಒಂದು ಬೇರ್ ಎಷ್ಟು ಮುಖ್ಯನೋ ಅದ್ರ ಫೌಂಡೇಶನ್ ಸ್ಟ್ರಾಂಗ್ ಆಗಕ್ಕೆ, ಆ ರೀತಿ ನೀವು ಏನೇನು ಕಲಿತೀರಾ ಅದೆಲ್ಲ ಪ್ರತಿಯೊಂದು ಒಂದೊಂದು ಬೇರಲ್ಲಿ ಒಂದೊಂದು ಬೇರ್ ಇದ್ದಂಗೆ ಒಂದು ಗಿಡಕ್ಕೆ ಒಂದೊಂದು ಬೇರ್ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಹೊಸದೊಂದೊಂದು ಕಲಿತಾ ಇದ್ರೆ ನಿಮ್ಮ ಒಂದು ಗಿಡ ಏನಿರುತ್ತೆ ಅದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಸೊ ನೀವು ಗಟ್ಟಿಯಾಗಿ ನೀವು ನಿಂತ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಏನೇನು ಸ್ಕೌಟಿಂಗ್ ಅಲ್ಲಿ ಹೇಳ್ಕೊಡ್ತೀವಿ, ಒಂದು ಬ್ಯಾಂಡೇಜ್ ಇರ್ಬೋದು, ಒಂದು ಫಸ್ಟ್ ಏಡ್ ಇರ್ಬೋದು, ಒಂದು ನಾಟಿಂಗ್ ಇರ್ಬೋದು ಅಲ್ವಾ, ನೀವು ಪ್ರತಿಯೊಂದು ದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಮೇನ್ಲಿ ಡಿಸಿಪ್ಲಿನ್. ನೀವು ಇವತ್ತೇನು ನೀವು ಕೂತಿದ್ದೀರಾ, ಒಂದೊಂದು ಕ್ಯಾಂಪ್ ಅಟೆಂಡ್ ಮಾಡಿ 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 ನೀವು ಸ್ಟ್ರಾಂಗ್ ಆಗಿದ್ದೀರಾ ಆಯ್ತಾ. ಇಷ್ಟವರ್ ನೀವು ಕುತ್ಕೊಳ್ತೀರಾ. ನೀವು ಬೆಳಗ್ಗೆಯಿಂದ ಎಷ್ಟೋ ಮಕ್ಕಳು ಬೆಳಗ್ಗೆನೆ ಬಂದ್ರು ನಮ್ಮ ಜೊತೆ 8:30ಗೆ ಬಂದು. ಫ್ಯೂಚರ್ ಅಲ್ಲಿ ಈ ಸರ್ಟಿಫಿಕೇಟ್ ವ್ಯಾಲ್ಯೂ ಗೊತ್ತಾಗುತ್ತೆ. ಇವಾಗ ಕೆಲವು ಪೇರೆಂಟ್ಸ್ಗೂ ಗೊತ್ತಿಲ್ಲ, ಸ್ಟೂಡೆಂಟ್ಸ್ಗೂ ಗೊತ್ತಿಲ್ಲ ಈ ಸರ್ಟಿಫಿಕೇಟ್ ವ್ಯಾಲ್ಯೂ ಏನಿದೆ ಅಂತ. ಯಾಕಂದ್ರೆ ನಾವು ಇದನ್ನ ಪಡ್ಕೊಳ್ಳೋಕೆ ತುಂಬಾ ಶ್ರಮ ಪಟ್ಟಾಗ ಕೂಡ ನಮಗೂ ಸಿಕ್ಕಿರಲಿಲ್ಲ. ಇದು ನಿಮಗೆ ಈಸಿಯಾಗಿ ಸಿಕ್ಕಿದೆ. ಅದ್ರ ವ್ಯಾಲ್ಯೂವನ್ನು ನೀವು ಮುಂದೆ ಬೆನಿಫಿಟ್ ತಗೊಂಡ್ಮೇಲೆ ನಿಮಗೆ ಇದು ಗೊತ್ತಾಗುತ್ತೆ. ಇನ್ನೊಂದು, ನಮ್ಮ ವಿದ್ಯಾರ್ಥಿಗಳು ಮತ್ತೆ ಡಿಸ್ಟಿಕ್ನ ಪರವಾಗಿ ಶಾಲೆಯ ಅಧ್ಯಕ್ಷರಿಗೂ ಮತ್ತೆ ಶಾಲೆಯ ಎಲ್ಲ ಅಫಿಷಿಯಲ್ಸ್ಗೂ ನಾನು ಇಲ್ಲಿ ನಮಗೆ ಡಿಸ್ಟಿಕ್ ಆಫೀಸನ್ನು ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಫೋಟೋಸ್ ಬರೋ ಥರ ನಿಂತು ಫೋಟೋಸ್ ತಗೊಂಡು ಹೋಗ್ಬೇಕು. ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಂದ ಧ್ರುವರಾಜ್ ಗಾರಿ. ಮುಂದಿನ ಕೈಲಾ ಪವನ್ ರವಿ ಗುದ್ಗಿ, ಚೈತ್ರ. ಮುಂದಿನ ತಯಾರಿ ಅರ್ಪಿತಾ ತಳಗಡೆ. ಸ್ಕೌಟ್ ಅಲ್ಲಿ ನೆಕ್ಸ್ಟ್ ಸ್ಕೂಲ್ ಜಗದಾಂಬ. ಅಭಿಷೇಕ್ ಮಡಿವಾಳ. ಸುನೈನಾ ಸ್ಮಿತಾ ತಿಗ್ಲನ್ನವರು.
ಮುಂದಿನ ಶಾಲೆ ಚೈತನ್ಯ ಮಕ್ಕಳಿಗೆ ನಾವು ಸರ್ವಿಸ್ ಸರ್ಟಿಫಿಕೇಟ್ ಕೂಡ ಕೊಟ್ಟು ಮಾಡ್ತಾ ಇದ್ದಾರೆ, ಕೊಟ್ಟು ಮಾಡಿದ್ದಾರೆ. ಅದು ಕೂಡ ಗಣ್ಯರಲ್ಲಿ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಮಾಡೋಕೆ ಕೇಳ್ಕೊತಾ ಇದ್ದೀನಿ. ಕಾರ್ತಿಕ್ ರಾಜಗೋಪಾಲ್ ಹುಂಡಿಗೇರಿ ಟೀಚರ್ ಜೊತೆ ಟೀಚರ್ಸ್ ಆಗಿ ಟ್ರೈನರ್ ಪ್ರತಿಯೊಂದಕ್ಕೂ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಟ್ರೈ ಮಾಡಿ ಎಲ್ಲರಿಗೂ ಸಿಗುತ್ತೆ. ಬಟ್ ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನೇ ಕೆಲಸ ಮಾಡಿ ಡೆಡಿಕೇಶನ್ ಇಟ್ಕೊಂಡು ಮಾಡಿ ಗೋಲ್ ರೀಚ್ ಆಗುತ್ತಂತ ಅದನ್ನ ಹೋಪ್ಸ್ನ ಇಟ್ಕೊಂಡು. ಆಲ್ ದ ಬೆಸ್ಟ್. ತಗೋಬೇಡಿ, ಯಾರ ಹತ್ರನೂ ಕೇಳ್ಕೊಬೇಡಿ. ನಿಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೆ, ಸಂಸ್ಥೆಯವರು ಏನು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅದಷ್ಟೇ ಯೂಸ್ ಮಾಡಿಕೊಂಡು ನೀವು ಒಂದು ಕಾರ್ಯಕ್ರಮನ ನಡೆಸ್ಕೊಡಿ ಅಂತ ಹೇಳಿದ್ರು. ನಮ್ಮ ರಾಜೇಶ್ವರಿ ಮೇಡಮ್ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮ ADOC ಅಭಿತ್ ಸರ್ ಆಗಿರ್ಬೋದು, ಪ್ರೊಜೆಕ್ಟಾ ಮೇಡಮ್ ಆಗಿರ್ಬೋದು, ಇವನ್ ಪ್ರೊಜೆಕ್ಟಾ ಮೇಡಮ್ ಅವರು ಕ್ಯಾಮ್ರಾ ತೊಗೊಂಡ್ಬಂದು ಅವರೇ ಫೋಟೋಸನ್ನು ತೆಗಿತಾ ಇದ್ದಾರೆ. ಇವತ್ತು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದರೆ ಈ ಒಂದು ಡಿಸ್ಟಿಕ್ ಅನ್ನು ನಡೆಸೋಕ್ಕೆ ನಾವು ಅವ್ರ ಮೇಲೆ ಕೊನೆತನಕೂ ಡಿಪೆಂಡ್ ಆಗಿ ಉಳಿಬೇಕಾಗುತ್ತೆ. ತಪ್ಪುಗಳಾದಲ್ಲಿ ಇವತ್ತಾಗಲಿ ಈ ತಪ್ಪನ್ನು ನಾವು ಇವತ್ತು ತಿದ್ದುಕೊಳ್ತೀವಿ, ಮುಂದೆ ಬರೋ ಕಾಲದಲ್ಲಿ ನಾವು ಅದನ್ನ ತಪ್ಪನ್ನು ತಿದ್ದುಕೊಂಡು ಚೆನ್ನಾಗಿ ಇನ್ನೊಂದ್ಸಲಿ ನಡೆಸ್ಕೊಡ್ತೀವಿ ಅನ್ನೋದು ನಮ್ಮಲ್ಲಿ ಮನೋಭಾವನೆ ಇದೆ. ಅದೇ ತರ ಈ ಆಗಿ ಹ್ಯಾಮ್ ಅನ್ನು ನಾವು ಬಿಡುಗಡೆ ಮಾಡಿದ್ವಿ. ಇದಕ್ಕೇನೊಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಸ್ಟೇಟಲ್ಲಿ ಸ್ಟೇಟ್ ಟ್ರೈನಿಂಗ್ ಕಮಿಷನರ್ ಆದಂತಹ ಮೊಹಮ್ಮದ್ ಅಲಿ ಜಿನ್ನಾ ಸರ್ ಇದ್ದಾರೆ. ಅವ್ರು ಲಾಸ್ಟ್ ಟೈಮ್ ಕ್ಯಾಂಪಲ್ಲಿ ಬಂದಾಗ ಈ ಹ್ಯಾಮ್ ಬಗ್ಗೆ ನಮ್ಗೆ ಕ್ಲಾಸ್ ಮಾಡಿದ್ರು. ಆ ಕ್ಲಾಸ್ ಮಾಡಿದಾಗ ಹೇಳಿದ್ರು, ಈ ಹ್ಯಾಮ್ ಮತ್ತೆ ಹ್ಯಾಮ್ ಏನು ಯೂಸ್ ಮಾಡೋದು ಒಂದು ತರೀಕಾ ಇದೆ, ಅದನ್ನ ಆಕ್ಟಿವಿಟಿ ಯಾವ ರೀತಿ ಇದೆಯಪ್ಪ ಅಂದ್ರೆ, ಇಡೀ ಸ್ಟೇಟ್ ಅಲ್ಲಿ ಈ ಸರ್ಟಿಫಿಕೇಟು ಈ ಲೈಸೆನ್ಸ್ ಹೊಂದಿದವರು ಬೆರಳೆಣಿಕೆಯಷ್ಟು ಜನ ಮಾತ್ರ ಇರೋದು. ಅದನ್ನ ನೀವು ಈ ಹ್ಯಾಮ್ ಟ್ರೈನಿಂಗ್ ಅನ್ನ ಹೊರಗಡೆ ತಗೊಳ್ತೀವಿ ಮಕ್ಕಳಿಗೆ ಅಂದ್ರೆ 1 ರಿಂದ 2 ಲಕ್ಷ ರೂಪಾಯಿ ಈ ಒಂದು ಟ್ರೈನಿಂಗಿನೇ ನಾವು ಖರ್ಚು ಮಾಡಬೇಕಾಗುತ್ತೆ. ಇದನ್ನ ನಮ್ಮ ಸ್ಕೌಟ್ ಮಕ್ಕಳಿಗೆ ಕೊಟ್ರೆ ಮುಂದಿನ ದಿನದಲ್ಲಿ ನಮ್ಮ ಸ್ಟೇಟ್ ಬಿಟ್ಟು ಮಕ್ಕಳು ಬೇರೆ ಸ್ಟೇಟ್ ಅಲ್ಲಿ ಹೋಗ್ಲಿ, ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಲಿ, ಈ ಅವ್ರಿಗೆ ಹ್ಯಾಮ್ ಕಮ್ಯುನಿಕೇಶನ್ ತುಂಬಾ ಯೂಸ್ ಆಗುತ್ತೆ. ಅದು ಎಲ್ಲಿ ಕಲ್ತಿದ್ದೀರಿ ಅಂತಂದ್ರೆ ಹಿಂದೂಸ್ತಾನ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಕಲ್ತಿದೀವಿ. ಅಂದ್ರೆ ನಮ್ಗೆ ನಾವು ಹಿಂದೂಸ್ತಾನ್ ಸ್ಕೌಟ್ ಅಲ್ಲಿ ಟ್ರೈನರ್ಸ್ ಆಗಿ ವರ್ಕ್ ಮಾಡೋದಕ್ಕೆ ನಮ್ಗೊಂದು ಹೆಮ್ಮೆ ಇರುತ್ತೆ, ನಾವು ಮಕ್ಕಳಿಗೆ ಇಂಥ ಒಂದು ಸಬ್ಜೆಕ್ಟ್ ಕಲಿಸಿದೀವಿ ಅಂತ ಹೇಳ್ಬಿಟ್ಟು. ಇನ್ನು ಇದು ಯಾವ ಸಬ್ಜೆಕ್ಟ್ ಇದೆ ಗೊತ್ತಿಲ್ಲ, ಈ ರೈಫಲ್ ಮಾತ್ರ ನನ್ನ ಸಬ್ಜೆಕ್ಟ್. ಯಾಕಪ್ಪ ಅಂತಂದ್ರೆ 2015 ನಮ್ಮ ಹುನಗುಂದ್, ನಂದು ಊರು ಬಂದ್ಬಿಟ್ಟು ಹುನಗುಂದ್ VMSRB ಕಾಲೇಜ್ ಅಂತೇಳಿ, ಆ ಕಾಲೇಜಿಂದ ನಾನು NCC ನಮ್ಮ 37 ಕರ್ನಾಟಕ ವಿದ್ಯೆ ಅದನ್ನ ನಾನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತೇಳಿ ನಾವು ಫಸ್ಟ್ ಏನ್ ಮಾಡ್ತೀವಿ, ನಮ್ಮ ಸರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದೊಳ್ಳೆ ಭಾಷಣ ಇದೆ ಅಂತ ಹೇಳ್ಬಿಡೋದಕ್ಕೆ ಹೃದಯ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಗೈಡ್ನ ಸೆಕ್ರೆಟರಿ ಮೇಡಮ್ ಆದಂತಹ ಜ್ಯೋತಿ S ರಾವ್ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ.